ನಮಸ್ತೆ. ನಮ್ಮನೆ ಅರಸಿಯರು ಕಾರ್ಯಕ್ರಮದಲ್ಲಿ ನಾನು ನನ್ನ ಅತ್ತೆ ಇಬ್ಬರು ಭಾಗವಹಿಸುತ್ತಿದ್ದೇವೆ. ನನ್ನ ಅತ್ತೆಯ ಹೆಸರು ಅನುಷಿಯಾ ಮಂಜುನಾಥ್ ಹೆಬ್ಬಾರ್. ನನ್ನ ಸೊಸೆಯ ಹೆಸರು ಮಧುಶ್ರೀ ಶ್ರೀಹರ್ಷ್ ಹೆಬ್ಬಾರ್. ಅತ್ತೆ, ಇವಾಗ ಏನು ಈ ಕಾರ್ಯಕ್ರಮದಲ್ಲಿ ಇಂಪಾರ್ಟೆಂಟು ಅಂದರೆ, ನಾನು ಸೊಸೆಯಾಗಿ ಬಂದಾಗ ನೀನು ನನಗೆ ಈ ಮನೆಗೆ ಬಂದಾಗ ನಾನು ಹೆಂಗಿದ್ದೆ, ನಿನಗೆ ಕಷ್ಟ ಆಯ್ತಾ, ಆ ಥರ ಎಲ್ಲ ಹೇಳ್ಕೊಳ್ಳವು, ಅಂದರೆ ಹೇಳವು. ನಿನ್ನ ಅನುಭವ ಹೇಳು. ನನಗೆ ಒಂದು ಮಾಡಿ ಇದ್ದಿದ್ದ, ಅವನು ಮದುವೆ ಮಾಡೋ ಓಳಾತು, ಎಲ್ಲ ಬದಿಗೂ ಹುಡುಕ್ದ ಇದು ಮಾಡ್ದ ಎಲ್ಲ ಆಯ್ತು. ಕಡೆಗೆ ಒಂದು ಹೆಣ್ಣು ಸಿಕ್ಕಿತ್ತು, ಕಡೆಗೆ ಮದುವೆ ಮಾಡೋ ಓಳಾತು, ಎಲ್ಲ ತಯಾರಿ ಆಯ್ತು, ಇದಾಯ್ತು. ಆವಾಗ ಕೊರೋನಾ ಬಂದುಬಿಡ್ತು, ಸಿಕ್ಕಾಪಟ್ಟೆ ಕೊರೋನಾ. ಆದರೂ ನೆಂಟರು ಇಷ್ಟರು ಇವೆಲ್ಲ ಬಂದ ಎಲ್ಲದು ಆಯ್ತು. ಮದುವೆನೂ ಡಾಮ್ ಡೂಮ್ ಮಾಡಿ ಮುಗಿಸ್ಬಿಟ್ಟು. ಆದರೆ ನೆಂಟರೆಲ್ಲ ಎಂತ ಮಾಡ್ದ ಅಂದರೆ, ಕೊರೋನಾ ಲಾಕ್ಡೌನ್ ಆದ ನಂತರ ಮನೆಗೆ ಹೋಗ್ಲಾಗ್ತಿಲ್ಲ ಹೇಳಿ ಒಂದು 8-10 ನೆಂಟರು ಬಂದು ನಮ್ಮ ಮನೇಲೇ ಉಳಿದ್ಬಿಟ್ಟು ಒಂದು 8-10 ದಿವಸ ಆಗಿತ್ತು. ಆದರೆ ಒಂದೊಂದೇ ಆಯ್ತು, ಜ್ವರನೂ ಹತ್ತೋತ್ತು ಓಕೆ. ಆವಾಗ ಎಂತ ಮಾಡೋದು, ಅಡುಗೆ ಮಾಡೋ ವೇಳೆ. ಆದರೆ ನನ್ನ ಸೊಸೆಗೆ ಮಗನಿಗೆ ಜ್ವರನೇ ಬಂದಿತ್ತು. ನಾವು ಆ್ಯಕ್ಚುಲಿ ನನಗೆ ನನ್ನ ಹಸ್ಬೆಂಡ್ಗೆ ನಮಗೆ ಕೊರೋನಾ ಬಂದಿರಲಿಲ್ಲ. ಇವರೆಲ್ಲ ಎಲ್ಲೆಲ್ಲಿದ್ದು ಅಲ್ಲೇ ಮಲ್ಕೊತಿದ್ದ. ಎದ್ದು ಬರೋಕ್ಕೆ ಆಗ್ತಿರ್ಲಿಲ್ಲ ಇವರಿಗೆಲ್ಲ, ತುಂಬ ಸುಸ್ತು ಆ ಥರ ಆಗ್ತಿತ್ತು. ನನಗೆ ಏನು ಮಾಡೋದು ಅಂತ ವಿಚಾರ. ಇನ್ನೊಂದಂದರೆ, ಮದುವೆ ಆದ ತಕ್ಷಣವೇ ಲಾಕ್ಡೌನ್ ಮಾಡಿಬಿಟ್ಟ. ಎಲ್ಲೂ ಹೊರಗೆ ಹೋಗೋಕ್ಕೆ ಆಗ್ತಿರಲಿಲ್ಲ, ದೇವಸ್ಥಾನ ಎಲ್ಲೂ ಹೋಗೋಕ್ಕಾಗಿಲ್ಲ. ಬೆಂಗಳೂರಿಂದ ಬಂದು ಇಲ್ಲಿ ಎಲ್ಲೋ ಜೈಲಲ್ಲಿ ಸಿಕ್ಕಾಕೊಂಡಂಗೆ ಆಗ್ಬಿಡ್ತು ನನ್ನ ಪರಿಸ್ಥಿತಿ. ಮತ್ತು ಅಡುಗೆ ಮಾಡೋಕ್ಕೂ ಯಾರೂ ಇಲ್ಲ. ಆಮೇಲೆ ನಾನು ಅತ್ತೆ ಹತ್ರ ಹೇಳ್ತೀನಿ, ನನಗೆ ಯಾವ ಶೈಲಿ ಅಡುಗೆ ಬರುತ್ತೋ ಅದು ನಾನು ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಎಲ್ಲ ವಯಸ್ಸಾದವರು ಎಲ್ಲ ಇದ್ದಿದ್ದು, ಮತ್ತು ಅದರಲ್ಲೂ ಜ್ವರ ಬಂದದ್ದು, ಬಾಯಿ ಮೆಟ್ಲೆ ಅದೆಲ್ಲ ಹಾಕೊಂಡಿದ್ದಿತ್ತು. ಆದರೂ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರದ, ಒಬ್ಬ ಗಂಜಿ ಬೇಕು ತೊಳ್ತೋ, ಒಬ್ಬ ಸಾರು ಮಾಡಿ ಚಲೋ ಆಗಿ ತೊಳ್ತೋ, ಒಬ್ಬ ಜೀರಿಗೆ ತಂಬುಳಿ ಮಾಡಿ ಚಲೋ ಆಗಿ ತೊಳ್ತೋ. ಹಂಗೆಲ್ಲ ಮಾಡ್ಕತ್ತಿ ಇಲ್ಲೇ ಚಲೋ ಅಡುಗೆ ಮಾಡಿತ್ತೇಳು, ಎಲ್ಲವೂ ಹೇಳ್ದ. ನನಗೂ ಖುಷಿ ಆಯ್ತು, ಚಲೋ ಆಯ್ತು ಅಡುಗೆ ಎಲ್ಲ. ಇಂಥ ಇಲ್ಲೇ ನಂಗೆ ಅಡುಗೆ ಒಂಚೂರು ಮಾಡಲೇ ಗೊತ್ತಿಲ್ಲ, ಏನಾದ್ರು ಕೇಳಿ ಹೆದರ್ಕೊಂಡು ಹೋಗಿತ್ತು. ಆದರೂ ಇಲ್ಲೇ ಚಲೋ ಮಾಡಾಕಿತ್ತೋಳಿ, ನಮಗೆಲ್ಲ ಖುಷಿ ಆಯ್ತು. ಒಂದು ಜೋಕ್ ಹೇಳ್ತೀನಿ. ಈ ಅತ್ತೆ ಏನಂದರೆ, ಬೆಂಗಳೂರಲ್ಲಿರೋದಲ್ವ, ತಾನು ಸ್ವಲ್ಪ ಇಂಗ್ಲೀಷ್ ಮಾತಾಡೋಣ ಅಂತ ಏನೇನೋ ಇಂಗ್ಲೀಷು ವರ್ಡೆಲ್ಲ ಮಾತಾಡ್ತಾ ಇರ್ತಾಳೆ, ತಪ್ಪು ಮಾತಾಡ್ತಾಳೆ. ಅವಳು ಕಾಲೇಳಿದ್ದು, ನಾನು ನನ್ನ ಹಸ್ಬೆಂಡು ಸೇರಿ ಅದನ್ನು ನಮ್ಮನ್ನು ತಮಾಷೆ ನಡೀತಾಳೆ. ಏನು ತಪ್ಪು ಮಾತಾಡಿದ್ರು ಅವಳು ಬೇಜಾರಾಗ್ಬಿಡವು, ಪದೇ ಕೇಳಿ ನಗೋದು. ಒಂದು ಇನ್ಸಿಡೆಂಟ್ ನಡೀತು. ಅಜ್ಜ ಮತ್ತು ಅತ್ತೆ, ಅಜ್ಜ ಬಂದಿದ್ದ ಬೆಂಗಳೂರಿಗೆ, ನಮ್ಮ ಅಜ್ಜ. ಆವಾಗ ನಾವು ಫ್ಯಾಮಿಲಿ ಎಲ್ಲ ಸೇರಿ ಊಟಕ್ಕೆ ಹೋಗೋಣ ಅಂತ ಆಯಿತು. ಹೋಟೆಲ್ಗೆ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಆಯಿತು. ಬೆಂಗಳೂರಲ್ಲಿ ಒಂದು ಏನಂದರೆ, ಬೆಂಗಳೂರಲ್ಲೂ ಇಲ್ಲೂ ಇರುತ್ತಾ ಗೊತ್ತಿಲ್ಲ, ಹೋಟೆಲಲ್ಲಿ ನಮ್ಮದು ಊಟ ಆದಮೇಲೆ ಇದು ಒಂದು ಬಿಸಿ ನೀರಲ್ಲಿ ಫಿಂಗರ್ ಬೌಲ್ ಅಂತ ಕೊಡ್ತಾರೆ. ಅದಕ್ಕೆ ಲೆಮನ್ ಪೀಸ್ ಹಾಕ್ಬಿಟ್ಟು ಬಿಸಿ ನೀರು ಕೊಡ್ತಾರೆ. ಅಜ್ಜಗೆ ಮತ್ತು ಅತ್ತೆಗೆ ಇಬ್ಬರಿಗೂ ಫಿಂಗರ್ ಬೌಲ್ ಕೊಟ್ಟಿರ್ತಾರೆ. ನಾನು ವರ್ಷ ಇನ್ನೂ ತಿಂತಾನೆ ಇರ್ತೀವಿ, ನಮ್ಮ ಮೂದಿರಲ್ಲ, ಇವ್ರ ಕಡೆ ಗಮನನೂ ಕೊಟ್ಟಿರಲ್ಲ. ಆಮೇಲೆ ಇವರಿಬ್ಬರು ಏನು ಮಾಡ್ತಾಯಿದ್ದಾರೆ ಅಂದರೆ, ಈ ಅತ್ತೆ ಏನು ಮಾಡ್ತಾಯಿದ್ದಾರೆ ಅಂದರೆ, ಲೆಮನ್ನು ಹಿಂಡಿಕೊಂಡು, ಅಲ್ಲೇ ಉಪ್ಪಿರುತ್ತೆ, ಉಪ್ಪು ಹಾಕೊಂಡು ಅದು ಜ್ಯೂಸು ಬಿಸಿ ನೀರು, ಅಂದರೆ ಹೊಟ್ಟೆ ಎಲ್ಲ ಸರಿ ಹೋಗಲೇ ಮಾಡಿದ್ದಾರೆ ಅಂತ ಲೆಮನ್ ಹಿಂಡ್ತಾ ಇದ್ದಾರೆ. ಹಿಂಡ್ಬಿಟ್ಟು ಕುಡಿಯೋಕ್ಕೆ ಹಿಂಗೆ ಮಾಡಿಬಿಟ್ಟಿದ್ದು. ನಮಗೆ ಆಶ್ಚರ್ಯ ನೋಡಿಬಿಟ್ಟು, ಏನು ಮಾಡ್ತಾಯಿದ್ಯಾ ಅದಕ್ಕೆ ಅಂದರೆ, ಇದು ಲೆಮನ್ ಜ್ಯೂಸ್ ಕೊಟ್ಟಿದ್ದಾರಲ್ಲ, ಬಿಸಿ ಇದೆ, ಹೊಟ್ಟೆ ಎಲ್ಲ ಸರಿ ಹೋಗಲಿ ಅಂತ ಕೊಟ್ಟಿದ್ದಾರೆ ಅನಿಸುತ್ತೆ ಅಂತ ಹೇಳಿದ್ರು. ಬಿತ್ತು ನಕ್ಕಿದ್ದೀವಿ. ಆಮೇಲೆ ಹೇಳಿದ್ದು ಇವಳಿಗೆ, ಅದು ಜ್ಯೂಸ್ ಕುಡಿಯೋಕ್ಕೆಲ್ಲ ಕೊಟ್ಟಿದ್ದು, ಫಿಂಗರ್ ಬೌಲ್ ಅಂತ ಕೈ ಕ್ಲೀನ್ ಮಾಡೋಕ್ಕೆ ಕೊಟ್ಟಿದ್ದು ಅಂತ. ಹಾಗೆ ಅವಳಿಗೆ ಅದೊಂದು ಯಾವಾಗೂ ತಮಾಷೆ ನಡೀತಾನೆ ಇರುತ್ತೆ ನಮ್ಮ ಮನೇಲಿ. ಅವಳು ಕಾಲಲ್ಲೇ ಇರ್ತೀವಿ ನಾವು, ನಗೋದು. ಅವಳ ಹಳ್ಳಿ ಭಾಷೆ ಏನಾದರೂ ಮಾತಾಡಿದಾಗ ಅಥವಾ ಇಂಗ್ಲೀಷಲ್ಲಿ ಮಾತಾಡಬೇಕು, ತಾನು ಸ್ವಲ್ಪ ಸ್ಕೋಪ್ ತಗೊಳ್ಬೇಕು ಅಂತ ಇರ್ತಾಳೆ, ರಾಂಗಾಗಿ ಮಾತಾಡಿರ್ತಾಳೆ. ನಾನು ವರ್ಷ ಅವಳಿಗೆ ಕಾಲ ಎಳಿತಾನೇ ಇರ್ತೀವಿ ಹಂಗೆ. ನಂಗಳದ್ದು ಯಾರಿಂದು ಹುಟ್ಟುಹಬ್ಬ ಮಾಡೋದು, ಇದು ಮಾಡೋದು ಎಂಥದ್ದು ನಾವು ಗೊತ್ತೇ ಇದ್ದಿತ್ತಲೆ. ನಿಜವಾಗ್ಲೂ ಅದು ಹಳ್ಳಿಲಿ ಬೆಳೆದವು ನಂಗೆ ಅದೆಲ್ಲ ಕೇಕು ಎಂಥದ್ದು ಗೊತ್ತಿದ್ದಿತ್ತಲೆ. ಆದರೆ ಇದು ಮದುವೆ ಬಂದಮೇಲೆ ಕೇಕ್ ತಪ್ಪೋದು, ಎಲ್ಲರೂ ಬರ್ತಡೇ ಮಾಡೋದು, ಇದು ಮಾಡೋದು, ಹಿಂಗೆ ಎಲ್ಲಪ್ಪ ಒಳ್ಳೆ ರೀತಿಯಿಂದ ಆಚರಿಸೋದು, ಹಬ್ಬ ಹುಣ್ಣಿಮೆ ಆಚರಿಸೋದು. ಈಗಿನ ಕಾಲದಲ್ಲಿ ಎಲ್ಲವೂ ಮಕ್ಕ ಬೇಡ ತಂಗೋಕ್ಕೆ ಇದು ಮಾಡ್ಲತ್ಲೆ, ತಿರುಗ್ಲತ್ಲೆ, ಅಲ್ಲಿ ಹೋಗ್ಲತ್ಲೆ ಅಂತ ನೋಡ್ಲತ್ಲೆ ಹೇಳಕತ್ತಿ ಮಕ್ಕಳನ್ನ ಮಾಡ್ಕೊಳ್ಳೋದೇ ಇರ್ತಾವೆ. ಕಡೆಗೆ ನಂಗಂತೂ ಹೇಳ್ದ, ಬೇಡ ಮಕ್ಕ ಆದರೆ ಆಗೋಗ್ಲಿ, ಮತ್ತು ಆಸ್ಪತ್ರೆಗೆ ಇದಕ್ಕೆ ತಿರುಗ ತಿಪ್ಪೋದು ಬೇಡ ಹಳೆ ಹೇಳ್ದಂಗೆ ನಂಗಳು ಬಾಯಿ ಹರಕೆ ದೇವರು ಇಷ್ಟೇ ಎಂಥದ್ದು ಗೊತ್ತಿಲ್ಲ. ಬಸ್ರಿ ಆಯ್ತು. ಚಲೋ ಮುದ್ದಾದ ಒಂದು ಹೆಣ್ಣು ಮಗಳು ಬಂತು ನಮ್ಮ ಮನೆಗೆ.
ಅದೃಷ್ಟ ಲಕ್ಷ್ಮಿನೇ ಬಂತು ಹೇಳೋದಲ್ಲ, ಬಂದದ್ದೇ ಹೌದು. ಅದರಿಂದ ಆ ಸೊಸೆಯ ಕಾಲ್ಗುಣ ಮತ್ತು ಮೊಮ್ಮಗಳ ಕಾಲ್ಗುಣದಿಂದ ಎಲ್ಲದೂ ಸುಖ ಸಂಪತ್ತು ಎಲ್ಲದೂ ನಂಗೆ ಓಕೆ. ಜೀವನದಲ್ಲಿ ನಾನಂತೂ ಅಷ್ಟು ಖುಷಿಯಾಗಿದ್ದೆ ಅಂದರೆ ಖುಷಿಯಾಗಿದ್ದೆ, ಮತ್ತು ಎಂಥದ್ದು ಅದರಲ್ಲಿ ಎರಡು ಮಾತೇ ಇಲ್ಲ. ಅದೇ ಮತ್ತು ಬೆಳಿಗ್ಗೆ ಏನು ತಿಂಡಿ ಮಾಡೋದು, ನೈಟ್ ಏನು ಅಡುಗೆ ಮಾಡೋದು, ಅದೆಲ್ಲ ನನ್ನೇ ಕೇಳ್ಕೊಂಡು ಮಾಡ್ತಿದ್ದೆ. ಏನು ನಿನಗೇನು ಇಷ್ಟ ಅಂತ. ನನಗೆ ತುಂಬ ಖುಷಿ ಆಗೋದು. ಅಂದರೆ ನನಗೆ ಅಮ್ಮ ಥರನೇ ನೋಡ್ಕೊಳ್ತಿದ್ಲು. ಮಾವನೂ ಅಷ್ಟೇ. ಕೆಲವು ಮನೇಲೆಲ್ಲ ಮಾವಂದಿರು ಸೊಸೆ ಹತ್ರ ಅಷ್ಟಕ್ಕಷ್ಟೇ ತುಂಬ ಮಾವನ ಗೌರವ ಕೊಡಬೇಕು, ಮಾವ ಅಂದರೆ ಭಯ, ಆ ಥರ ಮಾಡೋದು. ಅದು ನನಗೆ ಹಂಗಿರಲಿಲ್ಲ. ನಾನು ಮಾವನವರೇ ಅತ್ತೆಯವರೇ ಅಂತ ಕರಿತಾನೇ ಇರಲಿಲ್ಲ. ಮಾವ ಅತ್ತೆ ಏಕವಚನದಲ್ಲೇ ಹೋಗು ಅತ್ತೆ ಹೋಗೆ ಬಾರೆ ಹಂಗೆ ಹೇಳ್ತಿದ್ದೆ. ಯಾಕಂದರೆ ನನ್ನ ಜೊತೆ ಅವರು ನನ್ನ ಅಪ್ಪ ಅಮ್ಮ ಹೆಂಗಿದ್ರು ಹಂಗೆ ಇದ್ದರು. ಸೊ ಹಾಗಾಗಿ ನಾನು ಮಾವನಿಗೂ ಹೋಗು ಬಾ, ಅತ್ತೆಗೂ ಹೋಗು ಬಾ, ಹಂಗೆ ಅಷ್ಟು ಕ್ಲೋಸ್ ಆಗಿದ್ವಿ. ತುಂಬ ನನಗೂ ಖುಷಿ ಆಗೋದು, ಎಲ್ಲ ನನ್ನನ್ನು ಮಾಡ್ತಾಳಲ್ಲ ಅತ್ತೆ ಅಂತ. ತುಂಬ ಖುಷಿಯಾಗಿದ್ದೆ. ಒಂದು ಮನೆ ಮಗಳು ಹೆಂಗಿರಬೇಕು ಆಗಿದ್ದೆ ನಾನು ಅಡುಗೆ ಒಂದು ಮಾಡೋದು ಹೌದಾಯಿತು, ಆದರೆ ನನಗೆ ಬೇರೆ ಹೊರಬದಿದ್ದೆಲ್ಲ ಎಲ್ಲರಿಗೂ ಕಲಿತಿದ್ದೆ. ಆ ದೊಡ್ಡ ಬೆಂಗಳೂರು ಶಹರದಲ್ಲವ ಒಂದು ಮಾತ್ರೆ ತಪ್ಪೋದಾದ್ರೂ ಮಧು ನೀ ತಗೊಂಡು ಬಾ, ಒಂದು ಬಟ್ಟೆ ತಪ್ಪೋದಾದ್ರೂ ಪಾಪ ನನಗೆ ಅದಕ್ಕೆ ಎರಡೂ ಒಂದೇ ಸಲ ತಪ್ಪೋದು, ಒಂದೇ ಇದು ಮಾಡೋದು, ಭೇದ ಭಾವ ಇಲ್ಲ ಅದಕ್ಕೆ ಎಂಥರಲ್ವ. ಹಂಗೆಲ್ಲ ಮಾಡ್ತು ಒಳ್ಳೆ ರೀತಿಯಿಂದ ಇದು ಮಾಡ್ಕೊಂಡು ಹೋಗಿತ್ತು. ಅಡುಗೆ ಮಾಡೋದಾರು ಹಂಗೆ ಒಂದು ದಿವಸ ಎಂಥದಾರು ಮಾಡ್ತೀವಿ ಹೇಳಿ ಹೇಳ್ತಿತ್ತು, ಒಂದು ದಿವಸ ನೀ ಅದು ಮಾಡು ಹೇಳೋದು ಎಲ್ಲ ಚಲೋಪ್ಪ ಖುಷಿಯಿಂದ. ನಾವು ಯಾವಾಗಲೂ ಅವರನ್ನು ಮಗಳಾಗಿ ನೋಡ್ಕೊಳ್ತೀವೋ ಹಾಗೆ ನಮ್ಮನ್ನು ಅವು ಅಮ್ಮನಾಗೆ ನೋಡ್ಕೊತಾವೆ. ನಾವು ಯಾವಾಗ ಅವರನ್ನು ಸೊಸೆಯಾಗಿ ನೋಡ್ತೀವೋ ಆವಾಗ ನಮ್ಮನ್ನು ಅವು ಅತ್ತೆಯಾಗೆ ನೋಡ್ತಾವೆ. ಆದರೆ ನಾವು ಹಂಗೆ ಮಾಡೋದಿದ್ರೆ ಒಳ್ಳೆ ರೀತಿಯಿಂದ ನಮ್ಮ ಸಂತಿಗೆ ಮಗಳಾಗೇ ಇರ್ತವೆ, ಏನು ಅದರಲ್ಲಿ ಸಂದೇಹನೇ ಇಲ್ಲ ಮತ್ತೆ.